ಸಿನಿಮಾ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಎಂತದ್ದು ಅಂತ. ನಾನು ಹೇಗೆ ಹೇಳಿ? ಅಲ್ಲ, ಒಳ್ಳೆ ಪಾತ್ರ ಅಂತ ಹೇಳೋದ್ ಬಿಟ್ರೆ ಬೇರೆ ಏನ್ ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನು ಇಲ್ಲ. ಬಾಯಿಗೆ ಕಟ್ಟಾಕ್ಬಿಟ್ರು ಅವರು. ತೊಂದ್ರೆ ಇಲ್ಲ, ಆದ್ರೂ ಹೇಳ್ತೀನಿ. ಅದಕ್ಕೆ ಶ್ರುತಿ ಮೇಡಮ್ ಅವ್ರಿಗೆ ನಂಗೆ ಬಹುಶಃ ಇಂಡಸ್ಟ್ರಿಗೆ ಬಂದು 35 ವರ್ಷ ಆಗಿ ಒಂದು 130 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದೇನೋ. ಅಲ್ಲ, ಅದಕ್ಕಲ್ಲ, ಆಗಿದ್ರು ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ, ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲ್ತಂತ ರೀತಿ ಆಗಿರ್ಲಿ, ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು. ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು. ನನ್ನ 150 ಸಿನಿಮಾ ಆದ್ಮೇಲೆ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಅವಾಗ್ಲೇ ಅನ್ಸೋದು. ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ. ಒಂದೇ ತರದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ, ಯಾಕಂದ್ರೆ ಜನ ಆ ಪಾತ್ರವನ್ನು ತಗೊಳ್ಬೇಕಲ್ಲ ಫಸ್ಟ್. ಆ ಧೈರ್ಯ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ. ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ, ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡಕ್ ಅವಕಾಶ ಸಿಕ್ತಿತ್ತು ಅಯ್ಯೋ. ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡಕ್ ಅವಕಾಶ ಸಿಕ್ತಿದ್ಯಲ್ಲ, ಸೊ ನಾನು ಆ ಚಾಲೆಂಜ್ ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು. ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದೀನಿ ಅನ್ನುವಂತ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆ ಈ ಪಾತ್ರದ ಬಗ್ಗೆ. ಅದು ಮೇಡಮ್ ಹೇಳಿದಂತ ಮಾತಂತೂ ಅಕ್ಷರಶಃ ಸತ್ಯ. ಅವ್ರು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂತ ಪಾಪ, ಹಳ್ಳಿ ಹುಡುಗಿ, 2 ಜಡೆ, ಒಂದು ಮುದ್ದಾದ ಸ್ಮೈಲು, ಆಮೇಲೆ ಅಳು, ಈ ತರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ. ಒಳ್ಳೆ ಹೃದಯ ಇರುವಂತಹ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ. ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೊತೀರಾ, ಟಫ್ ಆಗಿ ಕಾಣಿಸ್ಕೊತೀರಾ, ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೊತಿದ್ದೀರಾ, ಅವತಾರಗಳಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಕ್ಕೆ ಜೂನ್ 6ನೇ ತಾರೀಕು ತನಕ ನಾವು ಕಾಯಲೇಬೇಕಾಗುತ್ತೆ. ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನೂ ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮ್ಗೊಂದು ಆಸೆ. ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ. ನಮ್ಮ ಕೇಶವ್ ಸರ್ನ ಹೊರತುಪಡಿಸಿ, ಅವ್ರಿಲ್ಲ ಅನ್ಬಿಟ್ರು. ಆದ್ರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಇರೋದ್ರಿಂದ, ಮಾದೇವ ಹ್ಯಾಂಗ್ ಮ್ಯಾನ್ ಆಗೋದ್ರಿಂದ ನಿಮ್ಮ ಜೀವನದ ಯಾವ್ದಾದ್ರು ಒಂದು ಕೆಟ್ಟ ಗುಣ, ನನ್ನಲ್ಲಿರೋ ಈ ಗುಣ ಇರ್ಕೂಡ್ದು ಇನ್ ಮುಂದೆ, ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನೆನ್ಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದ್ರು ಇದ್ರೆ ಹಂಚ್ಕೋಬಹುದು. ಅಮ್ಮ, ನನಗೆ ಅನುಭವವೂ ಚಿಕ್ಕದಲ್ಲ, ವಯಸ್ಸು ಚಿಕ್ಕದಲ್ಲ, ಹಾಗಾಗಿ ಕೆಟ್ಟದನ್ನ ಯಾವ್ದನ್ನು ಬದುಕಿಸ್ಕೊಂಡಿಲ್ಲ, ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಮೇಡಮ್, ನಿಮ್ಮ ಪಾತ್ರ, ನಿಮ್ಮ ಮಾತು, ನಿಮ್ಮ ನಗು ಯಾವಾಗ್ಲೂ ನಮ್ಮ ಮನ್ಸ್ ಗೆಲ್ತಾ ಇರುತ್ತೆ. ಅದು ನೋಡಕ್ ಕಾಯ್ತಾ ಇರ್ತೀವಿ. ಅದೇ ರೀತಿ ಜೂನ್ 6ನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೊಬೋದಾ? ನನಗೆ ದೇವರನ್ನೇ ಮರ್ತೋಗಿದೆ, ನಿಜವಾಗ್ಲೂ ಮರ್ತೋಗಿದೆ. ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ. ಹಾಗಾಗಿ ಆ ಪಾತ್ರದ ಕಮಲಾಕ್ಷಿ ಆತರ ಎಲ್ಲೂ ಯಾರು ಕರೆದಿಲ್ಲ ಅನ್ಸುತ್ತೆ ಸರ್ ನನಗೆ. ನೀವು ಸುಮ್ನೆ ಸ್ಕ್ರಿಪ್ಟ್ ಅಲ್ಲಿ ನಂಗೆ ಡೈಲಾಗ್ ಬರೋದಕ್ಕೆ ಮುಂಚೆ ಒಂದು ಹೆಸರು ಇಟ್ಕೊಂಡಿದ್ರು ಅಷ್ಟೇ, ಯಾರು ನನ್ನನ್ನು ಕರೆದಿಲ್ಲ ಕಮಲಾಕ್ಷಿ. ಅದಕ್ಕೆ ಥ್ಯಾಂಕ್ ಯು. ಬಟ್ ನೀವು ಕೇಳ್ದಿರೋ ಪ್ರಶ್ನೆಗೆ ಒಂದೆರಡು ಖಂಡಿತ ಮಾತನ್ನು ಹೇಳಲೇಬೇಕು ನಾನು. ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ. ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು.
ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ದು ಇಷ್ಟೇ. ನಿರ್ಮಾಪಕರು ಒಂದ್ ಒಳ್ಳೆ ಸಿನಿಮಾ ಕೊಡ್ತಾರೆ, ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳ್ಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು, ನನ್ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂತ ದಿನಗಳಿತ್ತು. ಆದ್ರೆ ಇವಾಗ ಹಾಗಿಲ್ಲ. ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಾರಾಗಣದಿಂದ ಹಿಡಿದು ಆ ಶೂಟಿಂಗ್ ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ, 6ನೇ ತಾರೀಕು ಜನರ ಮುಂದೆ ತರೋವರೆಗೂ ಅವರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ನನ್ನದೊಂದು ದೊಡ್ಡ ಕೃತಜ್ಞತೆಗಳಿದೆ ಸರ್. ನನಗೆ ಒಳ್ಳೇದಾಗ್ಲಿ. ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ. ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು, ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಕನ್ನಡ ಸಿನಿಮಾ ಬರೋದು, ಒಂದ್ ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು, ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಒಂದ್ ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದೆ ನಿಲ್ಸಿದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಅಪರೂಪ ಸರ್, ಅದು ತುಂಬಾ ಕಷ್ಟವಾದ ಕೆಲಸ, ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ, ಅಲ್ಲ ವಿನೋದ್ ಸಾರಿಪ್ಪ ಅವರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ. ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ. ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನನ್ನ ತುಂಬಾ ಮುದ್ದಾಗಿ ಅಂತ, ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರ್ಲಿಲ್ಲ. ಮರಿ ಬಂದ್ರಿ ಪುಟ್ಟು ಮರಿ ಬಾರೋ, ಹಿಂಗೇನವ್ರು ಒಂಥರ ಅವ್ರ ಪಾಂಗ್ರಿನ್ ಮರಿ ತರ ನನ್ನನ್ನ ಟ್ರೀಟ್ ಮಾಡೋರು ಅವರು. ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ. ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ, ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ, ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ 2 ತಲೆಮಾರು ನಾನು ಕೆಲಸ ಮಾಡಿದ್ದೀನಿ. ಅದೇನ್ ವಿಶೇಷ ಅಂತ ನನ್ಗೆ ಅನ್ಸಲ್ಲ. ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ. ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ. ನಾನು ಅವರ ಡೆಡಿಕೇಶನ್ ಅನ್ನ, ಅವರ ತಲ್ಲೀನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು, ಇದು ತುಂಬಾ ಲೇಟು ರೀ ಅಂತ. ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್, ಅವ್ರಿಗಿರುವಂತಹ ಆಸಕ್ತಿ, ಅವ್ರಿಗಿರುವಂತಹ ಪ್ರೀತಿ, ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಮೇಲೆ ಇದೆಯಲ್ಲ, ಅದು ತುಂಬಾ ಅಪರೂಪದಲ್ಲಿ ಅಪರೂಪ. ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀವಿ ನಾವು. ಅವ್ರು ಉಸಿರಾಡೋದೇ ಸಿನಿಮಾನ, ಅವ್ರು ನಿಂತ್ರೆ ಸಿನಿಮಾ, ಎದ್ರೆ ಸಿನಿಮಾ, ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ಗಳನ್ನ ನೋಡಿದೀವಲ್ಲ. ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಅಷ್ಟು ಪ್ರೀತಿ ಈ ಸಿನಿಮಾ ಬಗ್ಗೆ, ಅಷ್ಟು ಪ್ರೀತಿ. ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೇರೆ ಕತೆಗಳು ತಗೊಳ್ತೀವಿ, ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ, ನೆಕ್ಸ್ಟ್ ಕತೆ ನೋಡ್ತೀವಿ. ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ, ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು. ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ, ಇನ್ನೇನಾದ್ರೂ ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡ್ಬೋದಾ ಅನ್ನುವಂತಹ ಆ ತುಡಿತ ಇದೆಯಲ್ಲ, ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅವ್ರು ವಿಭಿನ್ನವಾಗಿ ಕಾಣೋದಕ್ಕೆ ಅವ್ರ ಮೇಕಪ್, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ಬೇಕು. ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ, ನೋಡ್ತಾ ಇರುವಂತ ಪ್ರೇಕ್ಷಕನು ಕೂಡ ಕಣ್ಣು ಮಿಟಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ. ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್. ಆ ಸಾಂಗ್ಗಳಲ್ಲಿ ತುಂಬಾ ಏನ್ ಅಷ್ಟು ಕಷ್ಟ ಇರಲ್ಲ, ಬಿಸಿಲು ಇರ್ಬೋದು, ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ
ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬಾ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ. ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗ್ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವು ಆಗದೆ ಇರೋ ಹಾಗೆ, ಆದ್ರೆ ಅವ್ರ ತಲೆನ ಕೊಚ್ತಾ ಇರ್ಬೇಕು, ಆದ್ರೂ ಅವ್ರನ್ನ ಮುಟ್ಟಬಾರ್ದು. ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ. ಒಂದೇ ಶಾರ್ಟ್ ಅಲ್ಲಿ 10 ಜನ ನೋಡಿಬೇಕು. ಒಬ್ಬನಿಗೆ ಮಚ್ಚಲ್ ಹೊಡೆದು, ಇನ್ನೊಬ್ಬನಿಗೆ ದೊಣ್ಣೆಲ್ ಹೊಡೆದು, ಇನ್ನೊಬ್ಬನಿಗೆ ಯಾವ್ದು ಒಂದು ಪಾತ್ರೆಯಲ್ಲಿ ಹೊಡೆದು, ಈ ತರದ್ದೆಲ್ಲ ಒಂದು ವಿಭಿನ್ನವಾದಂತ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್, ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡ್ಸದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲಿರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನ್ ಅನ್ಕೊಂಡೆ ಅವ್ನ್ ಇಬ್ಬರಿಗಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ನಿದ್ಕೊಂಡು ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಇರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಬಂದಿರೋ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ, ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಶಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಒಂದು ಡೈರೆಕ್ಟರ್ ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ 2 ಸೀನು 1 ಸಾಂಗ್ ಮುಗಿಸ್ಬಿಡ್ತಾರೆ. ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತು. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆನೂ ಇರೋದಿಲ್ಲ. ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ. ನನಗೆ ತುಂಬಾನೇ ಖುಷಿ ಆಯ್ತು. ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ, ಯಾಕೆಂದ್ರೆ ಮಾತಾಡೋಕೆ ಏನಾದ್ರು ವಿಚಾರ ಇರ್ಲಿ ಅಂತ. ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದ್ಕೊಟ್ಟಿದ್ದೀರಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟ್ರೆ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಸೋನಲ್ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಲ್ ಅವ್ರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು, ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ. ಮದುವೆ ಆದ್ಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದೀವಿ. ಆದ್ರೆ ಸೋನಲ್ನ ಮದುವೆ ಆದ್ಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂತ ಪ್ರೀತಿ ಇದೆಯಲ್ಲ, ಅದಕ್ಕೆ ತರುಣ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಪ್ಪ. ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನ ಭಯಂಕರ ನಿರ್ಮಾಪಕರು ಹೇಳಕ್ ಆಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಆದ್ರೆ ತುಂಬಾ ಒಳ್ಳೆ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ. ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ, ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದ್ರೆ ಇಡೀ ಸಿನಿಮಾದಲ್ಲಿ, ನೀವು ಅದನ್ನ 500%ಗೆ ತಗೊಂಡು ಹೋಗಿ ನಿಲ್ಸಿದ್ದೀರಿ. ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ, ಯಾವಿಬ್ರು ಮಧ್ಯದಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು. ಒಳ್ಳೇದಾಗ್ಲಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು,
ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ. ನಿಮ್ ಕಣ್ಣು ಮುಂದೆ ಯಾವ್ದಾದ್ರು ಒಂದ್ ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದು ಕನ್ನಡ ಸಿನಿಮಾ ಅಂತ ಮನ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗ್ಲಿ ಅಂತ ಮನ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂತ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮ್ ಅನ್ನ ಅವ್ರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ದು ಸಾರ್ಥಕ ಅಂತ ನಿಮಗ ಅನ್ಸುತ್ತೆ. ಆ ತರದ ಒಂದು ಚಿತ್ರವನ್ನ ಈ ಚಿತ್ರತಂಡ ಮಾಡ್ಕೊಂಡಿದೆ. ಮತ್ತೊಮ್ಮೆ ನನ್ನನ್ನ ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್.